ಸಾಕಷ್ಟು ಪ್ರತಿಷ್ಠಿತ ಪ್ರಸಿದ್ಧ ದೇವಸ್ಥಾನಗಳ ಹೆಸರಲ್ಲಿ ನಕಲಿ ವೆಬ್ಸೈಟ್ಗಳನ್ನ ಓಪನ್ ಮಾಡ್ಕೊಂಡು ಯಾವ ರೀತಿಯಾಗಿ ದುಡ್ಡು ಮಾಡ್ಕೊಂಡು ಸಿಕ್ಕಾಕೊಳ್ತಾ ಇದ್ದಾರೆ ಅನ್ನುವಂತ ನೋಡ್ತಾ ಇದ್ವಿ. ಈಗ ಕೊಲ್ಲೂರು ಮೂಕಾಂಬಿಕೆ ದೇಗುಲದ ಕೊಲ್ಲೂರು ಮೂಕಾಂಬಿಕೆ ದೇಗುಲದ ಹೆಸರಲ್ಲಿ ನಕಲಿ ವೆಬ್ಸೈಟ್ ಅನ್ನ ಓಪನ್ ಮಾಡಿ ದುಡ್ಡು ಮಾಡ್ಲಾಗ್ತಾ ಇದೆ, ವಂಚನೆ ಮಾಡ್ಲಾಗ್ತಾ ಇದೆ. ದೇವಸ್ಥಾನದ ಅತಿಥಿ ಗೃಹ ಬುಕ್ಕಿಂಗ್ ನಲ್ಲಿ ಗೋಲ್ಮಾಲ್ ಆಗ್ತಾ ಇರುವಂತದ್ದು. ದೇವಸ್ಥಾನದ ಅತಿಥಿ ಗೃಹ ಬುಕ್ಕಿಂಗ್ ವೆಬ್ಸೈಟ್ ಇದೆ, ಅದರ ಹೆಸರಲ್ಲಿ ಗೋಲ್ಮಾಲ್ ಮಾಡ್ಲಾಗ್ತಾ ಇದೆ. ನಕಲಿ ವೆಬ್ಸೈಟ್ ಮೂಲಕ ಕೆಲ ಭಕ್ತರಿಗೆ ವಂಚನೆಯನ್ನ ಮಾಡಲಾಗ್ತಾ ಇದೆ. ನಕಲಿ ವೆಬ್ಸೈಟ್ ಮಾಡಿಕೊಂಡು ಮೋಸವನ್ನ ಮಾಡ್ತಾ ಇದ್ದಾರೆ. ರೂಮ್ ಬುಕ್ಕಿಂಗ್ ಮಾಡೋದಾಗಿ ಭಕ್ತರಿಗೆ ವಂಚನೆ ಮಾಡಲಾಗ್ತಾ ಇರುವಂಥದ್ದು. ನಕಲಿ ವೆಬ್ಸೈಟ್, ನಕಲಿ ನಂಬರ್, ಅದರ ಜೊತೆಗೆ ಸ್ಕ್ಯಾನರ್ಗಳನ್ನ ಕೊಡಲಾಗ್ತಾ ಇದೆ. ದೇವಾಲಯಗಳ ವಸತಿ ವೆಬ್ಸೈಟ್ ಹೆಸರಿನಲ್ಲಿ ಮೋಸ ಇದು. ಸರ್ಕಾರ ಮಾಡಿರುವಂತನೇ ತೇಟ್ ನಕಲಿ ವೆಬ್ಸೈಟ್ ಅನ್ನ ಸೃಷ್ಟಿ ಮಾಡಲಾಗಿದೆ. ಅಲ್ಲಿ ಯಾವುದೇ ರೀತಿಯಾದಂತ ಡೌಟೇ ಬರೋದಿಲ್ಲ. ಇದೊಂದು ಫೇಕ್ ಅಕೌಂಟ್, ನೋ ಡೌಟೇ ಬರಲ್ಲ. ಆ ವೆಬ್ಸೈಟ್ ನೋಡಿದ್ರೆ ಗೌರ್ಮೆಂಟ್ ವೆಬ್ಸೈಟೇ ಅನ್ನುವಂಥ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ. ಲಲಿತಾಂಬಿಕಾ ಅತಿಥಿ ಗೃಹ ಕೊಠಡಿ ಬುಕ್ಕಿಂಗ್ ಹೆಸರಿನಲ್ಲಿ ಮೋಸ ಮಾಡಲಾಗ್ತಾ ಇದೆ. ಆನ್ಲೈನ್ ಮೂಲಕ ಹಣ ಪಡೆದು ನಕಲಿ ರಶೀದಿಯನ್ನ ನೀಡಿ ವಂಚನೆ ಮಾಡಲಾಗ್ತಾ ಇದೆ. ನಕಲಿ ವೆಬ್ಸೈಟ್ ಬಗ್ಗೆ ದೇಗುಲದ ಆಡಳಿತ ಮಂಡಳಿ ದೂರನ್ನ ಕೊಟ್ಟಿರುವಂತದ್ದು. ದೇವಸ್ಥಾನದ ಸಿಒ ಪ್ರಶಾಂತ್ ಅವರಿಂದ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ನಕಲಿ ವೆಬ್ಸೈಟ್ ಬಗ್ಗೆ ದೇವಸ್ಥಾನದ ಮಾಜಿ ಟ್ರಸ್ಟಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಕಲಿ ವೆಬ್ಸೈಟ್ ಇವ್ರು ಬೇಸರ ವ್ಯಕ್ತಪಡಿಸ್ಕೊಂಡು ಏನಾಗಬೇಕಾಗಿದೆ, ಫಸ್ಟ್ ಅದು ಪೊಲೀಸರು ಅದನ್ನ ಯಾರು ಮಾಡ್ತಾ ಇದ್ದಾರೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಟ್ರ್ಯಾಕ್ ಮಾಡಬೇಕಾಗಿದೆ, ಒಳಗಾಕ್ಬೇಕಾಗಿದೆ. ವೆಬ್ಸೈಟ್ ಜಾಲ ಮೂಲಕ 5-6 ಭಕ್ತರಿಂದ 500,000 ರೂಪಾಯಿ ಹಣ ಪಡೆದು ವಂಚನೆಯನ್ನ ಮಾಡಲಾಗಿದೆ. ಭಕ್ತರು ಈ ವೆಬ್ಸೈಟ್ ಮೂಲಕ ವಸತಿ ರೂಮ್ ಬುಕ್ ಮಾಡ್ತಾ ಇದ್ರು. ವಸತಿಗೆ ಕೊಲ್ಲೂರಿಗೆ ಬಂದು ವಿಚಾರಿಸಿದಾಗ ವಸತಿ ಸಿಗದ ಹಿನ್ನೆಲೆಯಲ್ಲಿ ಆಡಳಿತ ಕಮಿಟಿಗೆ ಮಾಹಿತಿಯನ್ನ ಕೊಟ್ಟರು. ಆಗ ವಂಚನೆ ಬಯಲಾಗಿದೆ. ಕೆಲವರು ಬುಕ್ಕಿಂಗ್ ಮಾಡಿಬಿಟ್ಟಿದ್ದಾರೆ. ಅದಾದ್ಮೇಲೆ ಅಲ್ಲಿ ಹೋಗಿದ್ರೆ, ಅಂದ್ರೆ ಆ ಒಂದು ವಸತಿ ಗೃಹಕ್ಕೆ ಹೋದ್ರೆ ಅಲ್ಲಿ ಇಲ್ವೇ ಇಲ್ಲ, ಬುಕ್ಕು ಆಗಿಲ್ಲ, ಅವರ ಹೆಸರು ಕೂಡ ರಿಜಿಸ್ಟರ್ ಆಗಿಲ್ಲ, ಇಲ್ಲ ಇಲ್ಲಿ ಯಾವುದೇ ರೀತಿಯಾದಂಥ ಬುಕ್ಕಿಂಗ್ ಆಗಿಲ್ಲ ನಿಮ್ಮ ಹೆಸರಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಾಗ್ತದೆ. ಆ ಸಂದರ್ಭದಲ್ಲಿ ಆಕ್ರೋಶ ನೋಡಿ ನಿಮ್ಗೆ ತೋರಿಸ್ತಾ ಇದೀವಿ. ಆ ನಕಲಿ ವೆಬ್ಸೈಟ್ ಅನ್ನುವಂಥದ್ದು ಗೊತ್ತೇ ಆಗೋದಿಲ್ಲ, ಅದು ಆ ರೀತಿಯಾಗಿ ಅಮರ್ಸಲಾಗ್ತಾ ಇದೆ. ಹೆಸರನ್ನು ಇತ್ತೀಚಿನ ದಿನದಲ್ಲಿ ಅಂತ ಹೇಳಿದರೆ ನಾವು 2-3 ವರ್ಷದಿಂದ ಈಗ ಆನ್ಲೈನ್ ಬುಕ್ಕಿಂಗ್ ಮಾಡ್ತಾ ಇದ್ದೇವೆ ವಸತಿ ಗೃಹವನ್ನು. ಆದರೆ ಯಾವುದೇ ಭಕ್ತರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳೋ ದೃಷ್ಟಿಯಿಂದ ಆನ್ಲೈನ್ ಬುಕ್ಕಿಂಗ್ ನಡೆಸ್ತಾ ಇರೋದು ದೇವಸ್ಥಾನದ್ದು. ಕರ್ನಾಟಕ ಟೆಂಪಲ್ ಅಕಾಮಡೇಷನ್ ಅಂತ ಹೇಳಿ ಮುಜರಾಯಿ ಇಲಾಖೆಯಿಂದ ಅಧಿಕೃತವಾಗಿ ರಿಜಿಸ್ಟರ್ ಆಗಿರುವ ಒಂದು ವೆಬ್ಸೈಟಲ್ಲಿ ನಾವು ಮಾಡ್ತಾ ಇದ್ದೇವೆ. ಇತ್ತೀಚೆಗೆ 1 ವಾರದಿಂದ ನಮಗೊಂದು ತಿಳಿದು ಬಂದ ವಿಷಯ ಏನಂತ ಹೇಳಿದರೆ, ಉತ್ತರ ಪ್ರದೇಶದ ಜೈಪುರದ ಒಬ್ಬ ವ್ಯಕ್ತಿ ಅನಧಿಕೃತವಾಗಿ ವೆಬ್ಸೈಟನ್ನು ಯೂಸ್ ಮಾಡ್ತಾ ಇದ್ದಾನೆ ಅಂತ ತಿಳಿದು ಬಂದಿದೆ. ಹಾಗಾಗಿ ದೇವಸ್ಥಾನದ ಅಧಿಕೃತ ವೆಬ್ಸೈಟಲ್ಲೇ ಬುಕ್ ಮಾಡಿ ಬನ್ನಿ, ಅಲ್ಲ ನೀವು ದೇವಸ್ಥಾನಕ್ಕೆ ನೇರ ಬಂದು ಬುಕ್ ಮಾಡಿ ಸೇವೆಗಳನ್ನು ಬುಕ್ ಮಾಡಿ, ಮತ್ತು ವಸತಿ ಮಾತ್ರ ಆನ್ಲೈನಲ್ಲೇ ಬುಕ್ ಮಾಡಬೇಕಾದ ಕಾರಣ ನೀವು ಕರ್ನಾಟಕ ಟೆಂಪಲ್ ಅಕಾಮಡೇಷನ್ ಇದೇ ಹೆಸರಲ್ಲಿರುವ ವೆಬ್ಸೈಟಲ್ಲಿ ಬುಕ್ ಮಾಡಿ ಕೊಲ್ಲೂರಿಗೆ ಬನ್ನಿ ಅಂತ ವಿನಂತಿ ಮಾಡಿದ್ದೀನಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗಣೇಶ್. ಇಲ್ಲಿ ನೋಡ್ತಾ ಇದೀವಲ್ಲ, ನಕಲಿ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಂಡು ಬುಕ್ಕಿಂಗ್ ಮಾಡ್ಲಾಗ್ತಾ ಇದೆಯಲ್ಲ, ಎಷ್ಟು ದಿನದಿಂದ ಆಗ್ತಾ ಇದೆ, ಯಾವ ಗಮನಕ್ಕೆ ಬಂದಿದ್ದು, ಇವ್ರಿಗೆ ಕಂಪ್ಲೇಂಟ್ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಯಾವ ರೀತಿಯಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ, ಯಾರು ಅಂತ ಏನಾದ್ರು ಗೊತ್ತಾಯ್ತಾ, ಹೇಗೆ ಮಾಡುವ ಉದ್ದೇಶದಿಂದ ಯಾವ ದಾರಿಗೆ ಇಳಿತಾರೆ ಖದೀಮರು ಅಂತ ಹೇಳಿಕೆ ಸ್ಪಷ್ಟ ಉದಾಹರಣೆ ಕೊಲ್ಲೂರು ದೇವಸ್ಥಾನದ ನಕಲಿ ವೆಬ್ಸೈಟ್. ಈ ಹಿಂದೆಯೂ ಕೂಡ ಇಂಥದೇ ವೆಬ್ಸೈಟ್ ಮೂಲಕ ದೇವಸ್ಥಾನಗಳು ಹಾಗೆ ವಿವಿಧ ಸಂಸ್ಥೆಗಳನ್ನ ಟಾರ್ಗೆಟ್ ಮಾಡುವ ಕೆಲಸಗಳಾಗಿರುವಂತದ್ದು. ಇದೀಗ ಕೊಲ್ಲೂರು ದೇವಸ್ಥಾನದ ವೆಬ್ಸೈಟ್ ಅಂದ್ರೆ ಸರ್ಕಾರಿ ವೆಬ್ಸೈಟ್ ಇರ್ತದೆ, ಮುಜರಾಯಿ ಇಲಾಖೆ ಅಡಿಗಡಿ ಬರುವಂತ ವೆಬ್ಸೈಟ್. ಆ ವಸತಿ ವಿಚಾರವಾಗಿ ವೆಬ್ಸೈಟ್ ಅನ್ನ ಮಾಡಿರ್ತಾರೆ. ಬಂದಂತ ಭಕ್ತರಿಗೆ ಯಾವುದೇ ಗೊಂದಲ ಆಗ್ಬಾರ್ದು, ವಸತಿ ಸಿಗದೆ ಇರಬಾರ್ದು ಅನ್ನೋ ಕಾರಣಕ್ಕೆ ಸರ್ಕಾರವೇ ವೆಬ್ಸೈಟ್ ಮಾಡಿರ್ತದೆ. ಅದೇ ವೆಬ್ಸೈಟ್ ಗೆ ಕನ್ನ ಹಾಕುವ ಕೆಲಸ ಈ ಖದೀಮರು ಮಾಡಿರುವಂತದ್ದು. ಉತ್ತರ ಭಾರತ ಮೂಲದ ವ್ಯಕ್ತಿಗಳು ಇದರ ಹಿಂದಿರುವಂತ ಬಗ್ಗೆ ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರಿಗೆ ತಿಳಿದಿರುವಂತದ್ದು. ಅಂದ್ರೆ ಕೊಲ್ಲೂರು ದೇವಸ್ಥಾನದ ವೆಬ್ಸೈಟ್ ಅನ್ನ ಮಾಡ್ತಾರೆ, ಭಕ್ತರೊಬ್ಬರು ಈ ವೆಬ್ಸೈಟ್ ಮೂಲಕ ವಸತಿಯನ್ನ ನಿಯೋಜನೆ ಮಾಡ್ತಾರೆ. ಆ ಭಕ್ತರು ಇಲ್ಲಿ ಬಂದು ವಸತಿ ವಿಚಾರವಾಗಿ ಮಾತನಾಡಿದಾಗ ಇಲ್ಲಿ ವಸತಿ ಇರುವುದಿಲ್ಲ, ಇದು ನಕಲಿ ಅಂತ ತಿಳಿದು ಬರ್ತದೆ. ಈ ಹಿನ್ನೆಲೆಯಲ್ಲಿ ಪ್ರಶಾಂತ್ ಶೆಟ್ಟಿ ಆ ದೇವಸ್ಥಾನದ ಆಡಳಿತ ಮಂಡಳಿಯ ಸ್ಟಾಪ್ ಆಗಿರ್ತಾರೆ, ಅವರು ದೂರ ನೀಡ್ತಾರೆ. ಪೊಲೀಸರು ತನಿಖೆಯನ್ನ ಮಾಡಿರ್ತಾರೆ. ಉತ್ತರ ಪ್ರದೇಶ ಭಾಗಕ್ಕೆ ತೆರಳಿ ಆರೋಪಿಗಳನ್ನ ಅರೆಸ್ಟ್ ಮಾಡುವ ಪ್ರಕ್ರಿಯೆಗೆ ಮುಂದಾಗಿರ್ತಾರೆ. ಆ ಪ್ರಕ್ರಿಯೆ ಕೂಡ ಈಗ ಉಡುಪಿ ಜಿಲ್ಲಾ ಪೊಲೀಸರು ನಡೆಸ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಿಕೊಳ್ಬೇಕು ಏನಂತ ಹೇಳಿದ್ರೆ ಪೃಥ್ವಿ, ಕೊಲ್ಲೂರು ದೇವಸ್ಥಾನ ಒಂದೇ ಟಾರ್ಗೆಟ್ ಮಾಡಿರ್ತಾರ ಅಥವಾ ರಾಜ್ಯದ ಬಹುತೇಕ ದೊಡ್ಡ ಆದಾಯ ಇರುವಂತಹ ದೇವಸ್ಥಾನಗಳನ್ನು ಕೂಡ ಟಾರ್ಗೆಟ್ ಮಾಡಿದ್ರ ಅನ್ನೋ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಬೇಕಾಗಿದೆ ಪೃಥ್ವಿ.
ಓಕೆ, ಈಗ ಪೊಲೀಸರು ಅದರ ವಿರುದ್ಧ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಯಾರ್ದು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಟ್ರ್ಯಾಕ್ ಮಾಡುವಂಥದ್ದು ಏನು ದೊಡ್ಡದಲ್ಲ, ಬಟ್ ಸ್ಟಿಲ್ ಅದು ವರ್ಕ್ ಆಗ್ತಾ ಇದೆಯಾ ಫೇಕ್ ಅಕೌಂಟ್ಸ್? ಆಕ್ಚುಲಿ ಈಗ ಏನು ಇದೆ ವೆಬ್ಸೈಟ್, ಪೊಲೀಸರು ಅದನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ಅಂದ್ರೆ ಸೈಬರ್ ಕ್ರೈಮ್ ಮೂಲಕ ವಿವಿಧ ತಾಂತ್ರಿಕ ಮೂಲಕ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಸದ್ಯ ಆ ವೆಬ್ಸೈಟ್ ಈಗ ವರ್ಕ್ ಆಗುದಿಲ್ಲ. ಅಂತದೇ ವೆಬ್ಸೈಟ್ ಇನ್ನೆಷ್ಟು ಇದೆ ಅನ್ನೋದ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಅದ್ರ ಜೊತೆಗೆ ಆರೋಪಿಗಳು ಯಾರು, ಅವರ ಹಿಂದೆ ಯಾರಿದ್ದಾರೆ ಅನ್ನೋದ್ರೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಒಟ್ಟಾರೆ ಉತ್ತರ ಭಾರತದ ಮೂಲದ ವ್ಯಕ್ತಿಗಳು ಈ ವೆಬ್ಸೈಟ್ ಅನ್ನ ಹಿಂದಿದ್ದಾರೆ ಅನ್ನುವ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಅವರಿಗೆ ಈ ಕ್ಷೇತ್ರದ ಬಗ್ಗೆ ಹೇಗೆ ಮಾಹಿತಿ ಸಿಕ್ಕಿದೆ, ಆ ಕ್ಷೇತ್ರದ ಬಗ್ಗೆ ಭಕ್ತರು ಯಾವ ರೀತಿ ಟಾರ್ಗೆಟ್ ಮಾಡಬಹುದು ಅನ್ನೋ ಬಗ್ಗೆ ವಿಚಾರಗಳನ್ನ ತಿಳಿದಿರುವಂತದ್ದು. ಒಟ್ಟಾರೆ ಆ ವ್ಯಕ್ತಿಗಳು ವ್ಯವಸ್ಥಿತ ಷಡ್ಯಂತ್ರ ಮೂಲಕ ಈ ಕೃತ್ಯ ಎಸಗಿರುವ ಬಗ್ಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿರುವಂತದ್ದು. ಪೃಥ್ವಿ.